ಈ ವಿಡಿಯೋನ ಒಮ್ಮೆ ಕಣ್ತುಂಬ ನೋಡ್ಕೊಂಡ್ಬಿಡಿ. ಯಾರನ್ನೂ ಅಷ್ಟು ಸುಲಭವಾಗಿ ಹತ್ತಿರಕ್ಕೆ ಬಿಟ್ಟಿಕೊಳ್ಳದ ಮುಖ್ಯಮಂತ್ರಿಗಳು ಇವತ್ತು ತಾವೇ ಮುಂದೆ ನಿಂತು ಹಾಕಿಯಪ್ಪ ಹಾರ ಹಾಕಿ ಗಿಫ್ಟ್ ಕೊಡಿ ಅಂತ ಕೇಳಿ ಕೇಳಿ ಹಾಕಿಸ್ಕೊಳ್ತಾ ಇರುವ ಹಾಗಿದೆ. ಆದರೆ ಇದರ ಹಿಂದಿನ ಸತ್ಯನೇ ಬೇರೆ ಇದೆ. ಮುಖ್ಯಮಂತ್ರಿಗಳಿಗೆ ಹಾಕಲು ತಂದಿದ್ದ ಹಾರದಲ್ಲಿ ಮತ್ತೊಬ್ಬರು ಇಳುಕುತ್ತಿದ್ದಾರೆ ನೋಡಿ. ಎಸ್, ಇವರೇ ಆಂಜನೇಯ ಅವರು. ಆಂಜನೇಯ ಅವರು ಎಲ್ಲೋ ಬಿದ್ದಿದ್ದ ಈ ಫೈಲನ್ನು ಎತ್ಕೊಂಡು ಬಂದು ಮುನ್ನಾಲಿಗೆ ತಂದು ಒಳ ಮೀಸಲಾತಿಗೆ ನಾನೇ ಮುಖ್ಯ ಕಾರಣ, ಒಳ ಮೀಸಲಾತಿ ಜಾರಿಗೆ ಏನಾದರೂ ಬಂದಿದ್ರೆ ಅದು ನನ್ನಿಂದನೇ ಅಂತ ಸ್ಕೋಪ್ ತಗೊಳ್ತಾ ಇದ್ದಾರಲ್ಲ, ಇದ್ರ ಹಿಂದ್ಗಡೆನೇ ಇದೆ ಅಸಲಿ ಎತ್ತು. ನಿನ್ನೆ ಜರುಗಿದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೆಲವೊಂದು ಅಂಕೆ ಒಳ ಮೀಸಲಾತಿಗೆ ಒಂದಿಷ್ಟು ನಂಬರ್ಸ್ ಅಂತ ಹೇಳಿ ಜಾರಿಗೆ ತಂದಿದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಮೈಲೇಜ್ ತಗೊಳ್ಳಲು ಕಾಂಗ್ರೆಸ್ ಸರ್ಕಾರ ಹಾಗೂ ಕೆಲವು ನಾಯಕರು ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಆಲ್ರೆಡಿ ಗೊತ್ತಿರುವ ವಿಚಾರ ಏನಂದರೆ, ಈ ವಿಚಾರವಾಗಿ ಈಗಾಗಲೇ ಮೈಸೂರಿನಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾಗಿದ್ದು ಕೆಲವು ಸಮುದಾಯಗಳು ಇದರ ವಿರುದ್ಧ ಈಗಾಗಲೇ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಇದೇ ವಿಚಾರವಾಗಿ ಬಿಜೆಪಿಯ ಕೆಲವು ದಲಿತ ನಾಯಕರು ಈಗಾಗಲೇ ಇದು ಸರಿ ಇಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಮುಂದಿಟ್ಟಿದ್ದಾರೆ. ಇನ್ನು ಕೆಲವು ಸಮುದಾಯದವರು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದು ಸೋಮವಾರದ ನಂತರ ತಮ್ಮ ಹೋರಾಟದ ಬಗ್ಗೆ ಮುಂದಿನ ಪ್ರಯಾಣವು ಹೇಗಿರುತ್ತೆ ಎಂದು ಕೆಲವೊಂದು ಸಮುದಾಯದ ಪ್ರಮುಖರು ಸೋಮವಾರದ ನಂತರ ತಮ್ಮ ಹೋರಾಟದ ಬಗ್ಗೆ ತಿಳಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಅದೇನೇ ಆಗಲಿ, ಸರ್ಕಾರ ಈ ಒಳ ಮೀಸಲಾತಿ ಜಾರಿಗೆ ತಂದಿದ್ದು ಕೇವಲ ಕಣ್ಣು ಒರೆಸುವ ತಂತ್ರ ಎಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.